ಗಾಯ್ಸ್ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡಿಗ ಅಂತ ಹೇಳ್ತಾ ನಮ್ಮ ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ನಮ್ಮ ಅಜ್ಜಿ ಕಸ ಬಿಡಿಸು ಅಂದರು. ಏನೂ ಮಾಡಲಿಲ್ಲ. ಕಾಫಿ ಕೊಟ್ಟರು, ಕಾಫಿ ಕುಡಿದೆ. ಬಿಸ್ಕೆಟ್ ಇತ್ತು, ಬಿಸ್ಕೆಟ್ ತಿಂದೆ. ಆಮೇಲೆ ನನ್ನ ತಂಗಿ ಎಬ್ಬಿಸ್ದೆ. ನನ್ನ ತಂಗಿಗೆ ಟೆಸ್ಟ್ ಸ್ಟಾರ್ಟ್ ಆಗಿತ್ತು. ನಮಗೆಲ್ಲ ಮುಗ್ದೋದ್ರೆ ಅವಳಿಗೆ ಇವಾಗ ಸ್ಟಾರ್ಟ್ ಆಗಿದೆ. ಟೆಸ್ಟು ಓದಿಸ್ಬೇಕಿತ್ತು. ಅವಳು ಯಾಕೋ ಮೊದಲನೇ ಟೆಸ್ಟ್ ಮಾತ್ರ ಓದ್ಕೊಂಡ್ಲು, ಎರಡನೇದು ಮೂರನೇದು ಎಲ್ಲ ಓದ್ಕೋತಾ ಇಲ್ಲ. ಆಟ ಆಡೋಕ್ಕೆ ಇಂಟ್ರೆಸ್ಟ್ ಕೊಡ್ತಿದ್ದಾಳೆ. ಅದಕ್ಕೆ ಟ್ಯೂಷನ್ಗೆ ಓದ್ಕೊಂಬ ಕ್ಲೀನಾಗಿ ಅಂತ ಟ್ಯೂಷನ್ಗೆ ಕಳಿಸ್ಬಿಟ್ಟಿದ್ದೀವಿ. ಈಗ ನಮ್ಮಮ್ಮ ನನ್ನ ತಂಗಿನ ಹಿಡ್ಕೊಂಡು ಲೈಸ್ ಮೀನ್ಸ್ ಏನನ್ನ ಹಿಡಿತಾ ಇದ್ದಾರೆ ತಲೆಯಲ್ಲಿ. ಬರೀ ಅದನ್ನೇ ಎತ್ತಿಸ್ಕೊಂಬಂದ್ಬಿಟ್ಟಿದ್ದಾಳೆ ಸ್ಕೂಲ್ಗೆ ಹೋಗಿ ಹುಡುಗಿರ ಜೊತೆ ಕೂತ್ಕೊಂಡು. ಆಮೇಲೆ ಕಾಫಿ ಕುಡಿದು ಬಿಸ್ಕೆಟ್ ನಂತರ ಈ ಥರ ಓದಲ್ಲ ಅಂದ್ಲು. ಓಕೆ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ ಹೇಳಿದೆ. ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಸರಿಯಾಗಿ ಚಾರ್ಜ್ ಮಾಡಿದ್ರು. ಚಾರ್ಜ್ ಮಾಡಾದ್ಮೇಲೆ ನಾನು ಇವತ್ತು ಅಜ್ಜಿ ಮನೆಗೆ ಬಂದ್ಕೊಂಡಿದ್ದೆ. ಅವ್ರು ಚಾರ್ಜ್ ಮಾಡಿದ್ರು. ಆಮೇಲೆ ಟಿ ವಿ ನೋಡಿಕೊಂಡು ಹಂಗೆ ಇದ್ದೆ. ಇವತ್ತು ಸ್ಕೂಲ್ಗೆ ಹೋಗಿರಲಿಲ್ಲ, ಟಿ ವಿ ನೋಡ್ಕೊಂಡಿದ್ದೆ ಮಧ್ಯಾಹ್ನ. ಆಮೇಲೆ ನನ್ನ ಶಶಿ ಅನ್ನೋ ಪಾಪುನ ನಿಮಗೆ ಇನ್ವೈಟ್ ತೋರಿಸ್ತೀನಿ ಅಂತೇಳಿದ್ದೆ, ತೋರ್ಸೋಕ್ಕಾಗಲಿಲ್ಲ. ಇವತ್ತು ಪಕ್ಕ ತೋರಿಸ್ತೀನಿ. ಇನ್ನು ಈ ವಿಡಿಯೋ ಇಲ್ಲ ಅಂದರೆ ಇನ್ನೂ ಎಷ್ಟೊಂದು ವೀಡಿಯೋ ಮಾಡ್ತೀನಲ್ವ, ಆ ಟೈಮಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಶಶಿ ಪಾಪುನ. ಆಮೇಲೆ ಶಶಿ ಪಾಪುನ ತೋರಿಸಿದ ನಂತರ ನೀವು ಲೈಕ್, ಕಮೆಂಟ್, ಶೇರ್ ಯಾರ್ಯಾರು ಇನ್ನೂ ಮಾಡ್ಕೊಂಡಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲ ಮಾಡಬೇಕು ಪ್ಲೀಸ್. ನಿಮಗೆ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟಿ ವಿ ನೋಡ್ಕೊಂಡಿದ್ದೆ, ಮೊಬೈಲ್ ನೋಡಿದೆ. ಅಮ್ಮ ಪಕ್ಕ ಮಲ್ಕೊಂಡು ಅಮ್ಮ ಸ್ವಲ್ಪ ಡಿಕ್ಟೇಷನ್ಸ್ ಕೊಟ್ಟರು. ಓಕೆ ಡಿಕ್ಟೇಷನ್ಸ್ ಬರೆದೆ. ಅಪ್ಪ ಫೋನ್ ಮಾಡಿದ್ರು. ಅಪ್ಪ ಫೋನ್ ಮಾಡಿಬಿಟ್ಟು ಓದ್ಕೋ ಏನೇನಿದೆ ಇವತ್ತು ಏನೇನು ಮಾಡಿಸಿದ್ರು ಅದೆಲ್ಲ ಕಳಿಸ್ಕೊ, ಏನು ಸುಮ್ಮನೆ ರಜಾ ಆಗ್ತಿದೆ ಏನಕ್ಕೆ ಅಂತ ಬೈದರು. ಸ್ಕೂಲ್ ಸ್ಟಾರ್ಟ್ ಆಗಿದ್ದರಿಂದ ಒಂದಿನವೂ ರಜಾ ಹಾಕಿರಲಿಲ್ಲ. ಅದಕ್ಕೆ ಇವತ್ತು ಯಾಕೋ ಹೊಟ್ಟೆ ನೋವಿತ್ತು ಅಂತ ರಜಾ ಹಾಕಿದೆ. ಸುಳ್ಳು ಹೊಟ್ಟೆ ನೋವಿಗೆಲ್ಲ ನಾವು ರಜಾ ಹಾಕಲ್ಲ. ಸುಳ್ಳು ಹೊಟ್ಟೆ ನೋವು ಅಂತ ಅನ್ಕೋಬೇಡಿ, ನಿಜವಾಗ್ಲೂ ಹೊಟ್ಟೆ ನೋವಿತ್ತು ಅಂತಲೇ ರಜಾ ಹಾಕಿದ್ದು. ಲೂಸ್ ಮೋಷನ್ನು ಅದಕ್ಕೆ ರಜಾ ಹಾಕಿದೆ. ಈಗಲೂ ನನ್ನ ತಂಗಿನ ಹಂಗೆ ಏನು ಕೊಡ್ತಾನೆ ಅಲ್ಲೇ ಇದ್ದಾರೆ. ನಮ್ಮ ಅಜ್ಜಿನೂ ಅಲ್ಲೇ ಇದ್ದಾರೆ. ನನ್ನ ತಂಗಿ ಸ್ಕೂಲಿಂದ ಬಂದ್ಲು ಅಂದರೆ ಇದೇ ಕೆಲಸ ಇವ್ರುಗಳಿಗೆಲ್ಲ, ಬೇರೆ ಏನೂ ಇರೋಲ್ಲ. ನಮ್ಮ ಅಜ್ಜಿಗೆ ನಮ್ಮ ಅಮ್ಮಗೂ ಎಲ್ಲ ಹತ್ತಿಸ್ಬಿಡ್ತಾಳೆ. ಏನು ಹತ್ತಿಸೋದಿರಲಿ, ಏನಿಂದ ತಲೆ ಕಟ್ತಾ ಬಂದ್ಬಿಡುತ್ತೆ. ತಲೆ ನನಗೂ ಹತ್ತಿಸ್ಬಿಟ್ಟಿದ್ಲು. 2-3 ತಿಂಗಳು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂದರೆ ಅಷ್ಟು ಕಷ್ಟ ಅನುಭವಿಸಿದ್ದೀನಿ. ಯಾವತ್ತಾದರೂ ನೀವು ಏನನ್ನ ನೋಡಿದ್ದೀರಾ, ಏನಿಂದ ನಂತರ ಕಷ್ಟಪಟ್ಟಿದ್ದೀರಾ ಅನ್ನೋರು ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಯಾವಾಗಲೂ ಯಾಕಪ್ಪ ಲೈಕು, ಸಬ್ಸ್ಕ್ರೈಬು, ಫಾಲೋ, ಕಮೆಂಟು, ಶೇರು ಅಂತ ಯಾಕಪ್ಪ ಹೇಳ್ತಾ ಇರ್ತಾನೆ ಅಂತ ಯೋಚನೆ ಮಾಡ್ತೀರಾ. ನಾವು ವಿಡಿಯೋ ಮಾಡೋದೇ ನೀವು ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡೋಕ್ಕೆ. ಆಲ್ಮೋಸ್ಟ್ ಎಷ್ಟೊಂದು ಜನ ಕೇಳಿದ್ದೀರಾ ಈ ಥರ, ಎಂತಕ್ಕೆ ಯಾವಾಗಲೂ ಲೈಕು, ಸಬ್ಸ್ಕ್ರೈಬು ಅಂತ ಹೇಳ್ತೀರಾ. ನಾವು ವಿಡಿಯೋ ಮಾಡೋದೇ ಅದಕ್ಕೋಸ್ಕರ ಅಲ್ವಾ. ಲೈಕ್ ಬರಲಿ, ಸಬ್ಸ್ಕ್ರೈಬ್ ಬರಲಿ, ಶೇರ್ ಬರಲಿ, ಫಾಲೋವರ್ಸ್ ಜಾಸ್ತಿ ಆಗಲಿ, ಫೇಮಸ್ ಆಗಬೇಕು ಅಂತ ಮಾಡಿ. ನೀವು ಮಾಡಿ, ನಾವು ಮಾಡ್ತೀವಿ, ಎಲ್ಲರೂ ಮಾಡೋಣ ಬನ್ನಿ. ಎಂತಕ್ಕೆ ಲೈಕ್ ಸಬ್ಸ್ಕ್ರೈಬ್ಗೋಸ್ಕರನೇ ವೀಡಿಯೋ ಮಾಡ್ತೀವಿ. ಎಂತಕ್ಕೆ ಪದೇ ಹೆಂಗೆ ಹೇಳ್ತೀರ ಅಂದರೆ ನಮಗೆ ಬೇಕಾಗಿರೋದನ್ನ ನಾವು ಕೇಳ್ತಾ ಇದ್ದೀವಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಇವತ್ತು ನಿಮಗೆ ಇನ್ನೂ ಒಂದು ಲಾಗ್ ಮಾಡಬೇಕು. ಇದು ಬಿಟ್ಟು ಇವತ್ತೇ ಇನ್ನೂ ಒಂದು ಲಾಗ್ ಮಾಡ್ತೀನಿ. ನನ್ನ ಫ್ರೆಂಡ್ಸ್ನೆಲ್ಲ ತೋರಿಸ್ತೀನಿ. ಮತ್ತು ಇನ್ನೂ ಒಂದು ಸರ್ಪ್ರೈಸ್ ಟ್ವಿಸ್ಟ್ ಅದನ್ನೂ ಮಾಡ್ತೀನಿ. ಆ್ಯಂಡ್ ಅಬೌಟ್ ಡ್ಯಾನ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತಲೂ ತುಂಬ ಜನ ಕೇಳಿದ್ರಿ. ಐ ಆಮ್ ಸಾರಿ ದಟ್ ಡ್ಯಾನ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತಲೇ ಇದ್ದೆ, ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಒಂದು ಸ್ಮಾಲ್ ಪ್ರಾಬ್ಲಮ್. ಈಗ ಅಫ್ಕೋರ್ಸ್ ಡ್ಯಾನ್ಸ್ ಅಂದರೆ ನಾವು ಗ್ರೂಪಲ್ಲಿ ಮಾಡಿರ್ತೀವಿ. ಡ್ಯಾನ್ಸ್ ಕ್ಲಾಸ್ ವೀಡಿಯೋಸ್ ಕಳಿಸ್ತೀನಿ ಅಂತ ನಾನು ಹೇಳಿದ್ದೆ. ಬರೀ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಕ್ಲಾಸಲ್ಲಿ ಪ್ರೋಗ್ರಾಮ್ಗೆ ಹೋಗುತ್ತೆ, ನಾನು ಆ ವೀಡಿಯೋಸ್ ಕಳಿಸ್ತೀನಿ ಅಂತ ಸಾವಿರಾರಿದೆ. ಅದರಲ್ಲಿ 5 ವೀಡಿಯೋ ಸೆಲೆಕ್ಟ್ ಮಾಡಿದೆ. ಎಲ್ಲ ಎಡಿಟ್ ಮಾಡಿದರೆ ಅದು ಅರ್ಧ ಗಂಟೆ, ಅರ್ಧ ಗಂಟೆ ಹಿಡಿಯುತ್ತೆ. 1-1.5 ಅವರ್ ಡ್ಯಾನ್ಸ್ ಬರುತ್ತದು. 5ರಿಂದ 1-1.5 ಅವರ್ ಲಾಗೇ ಮಾಡಲ್ವಲ್ಲ ನಾವು. 1-1.5 ಅವರು 11 ನಿಮಿಷ, 12 ನಿಮಿಷ, ಲಾಸ್ಟ್ 12 ನಿಮಿಷದ ಮೇಲೆ 1 ಸೆಕೆಂಡು ನಾವು ಲಾಗ್ ಮಾಡೋಕ್ಕೋಗಲ್ಲ. ಯಾರು ಮಾಡ್ತಾರೋ ಬಿಡ್ತಾರೋ, ನಾನು ಮಾಡಲ್ಲ. ನನಗೆ 12 ನಿಮಿಷದ ಮೇಲೆ ನಾನು ಮಾಡೋಕ್ಕೆ ಇಲ್ಲಿವರೆಗೂ ಒಂದ್ಸಲಿನೂ ಮಾಡಿಲ್ಲ. ಮುಂದೆ ನನ್ನ ಕೈಲಾದರೆ ನಾನು ಮಾಡ್ತೀನಿ. ಆ್ಯಂಡ್ ನಮ್ಮ ಗಣೇಶನ ಬ್ಯಾನರ್ ತೋರಿಸ್ತೀನಿ ಇವತ್ತು. ಅಷ್ಟೇ ಅಲ್ಲ, ನಮ್ಮ ಗಣೇಶ ಕಲೆಕ್ಷನ್ ಹೇಗೆ ನಡೀತಿದೆ ಪ್ರತಿಯೊಂದು ಹೇಳ್ತೀನಿ. ಎಲ್ಲರೂ ಆ್ಯಕ್ಚುಲಿ ಸೆಪ್ಟೆಂಬರ್ 14th ಗಣೇಶ.
ನಾವು ಸೆಪ್ಟೆಂಬರ್ 14th ಇರೋ ಗಣೇಶ ಹಬ್ಬನ ಈಗಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ವಿ. ಇವಾಗ ಜುಲೈ 10ಇಂದನೇ ಸ್ಟಾರ್ಟ್ ಮಾಡಬೇಕು ಅಂತಿದ್ವಿ. ಜುಲೈ 10ಇಂದ, ಯಾಕಂದರೆ ಈ ಸಲ ತುಂಬ ದುಡ್ಬೇಕು. ವೀರಗಾಸೆ ದೇವರು ಎಲ್ಲನೂ ಕರೆಸ್ತಾ ಇದ್ದೀವಿ. ನಾವು ಟಮಟೆ ಡ್ಯಾನ್ಸ್ ಆಡೋದು ನಿಮಗೆ ತೋರಿಸ್ತೀನಿ. ನೀವು ಟಮಟೆ ಡ್ಯಾನ್ಸ್ ಆಡಬೇಕು ಅಂತ ಇಷ್ಟ ಇದ್ದರೆ ಬೇಕಾದ್ರೆ ಬನ್ನಿ. ಚೇತನ್ ನನ್ನ ಹೆಸರು ಹೇಳಿ ಸಾಕು, ಬಂದು ಟಮಟೆ ಡ್ಯಾನ್ಸ್ ಎಷ್ಟೊತ್ತು ಬೇಕು ಗಣೇಶನ ತೊಗೊಂಡೋಗಿ ಮುಳುಗ್ಸೋವರೆಗೂ ಬೇಕಾದ್ರೂ ಆಡಿ ಇರುತ್ತೆ. 5-6 ಬ್ಯಾಚ್ ಟಮಟೆ ಬರ್ತಾಯಿದೆ, ಆರಾಮಾಗಿ ಆಡ್ಬೋದು. ಅಡ್ರೆಸ್ ಬೇಕಾ? ಅಡ್ರೆಸ್ನ ನನ್ನ ಲಿಂಕಲ್ಲಿ ಕಳಿಸಿರ್ತೀನಿ, ನೋಡ್ಕೊಳ್ಳಿ. ಅಡ್ರೆಸ್ ಅಂತ ಕಮೆಂಟ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತು ನಿಮಗೆ ಚಿಕ್ಕಣ್ಣ ಸ್ಟೈಲಲ್ಲಿ ಹೊಸ ಲಾಗ್ನು ಬಿಡ್ತಾಯಿದ್ದೀನಿ. ಯಾವಾಗಲೂ ಏನು ಸೀರಿಯಸ್ ಆಗಿ ಏನು ನಡೀತು ಅದು ಇದು ಅಂತ ಹೇಳಿ ನನಗೂ ಬೋರ್ ಆಗಿದೆ. ನ್ಯೂ ಟ್ವಿಸ್ಟ್, ಐ ಲೈಕ್ ಟ್ವಿಸ್ಟ್. ಲೈಫಲ್ಲೂ ತುಂಬ ಟ್ವಿಸ್ಟ್ ತೊಗೋತೀನಿ. ಡ್ಯಾನ್ಸ್ ಕ್ಲಾಸ್ಗೆ ಹೋದೆ, ಡ್ಯಾನ್ಸ್ ಕ್ಲಾಸ್ ಬಿಟ್ಟೆ. 5 ವರ್ಷ ಹೋಗಿ ಬಿಟ್ಟೆ, ಅಷ್ಟೊಂದೇನು ಬೇಜಾರು ಆಗಲಿಲ್ಲ. ಅಬಾಕಸ್ಗೆ ಹೋದೆ, 1.5 ವರ್ಷ ಹೋದೆ. ಅಬಾಕಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಮಾಡ್ತೀಯ, ಓದೋದ್ರ ಮೇಲೆ ಇಂಟ್ರೆಸ್ಟ್ ಮಾಡಲ್ಲ ಅಂತ ಅಬಾಕಸ್ನೂ ಬಿಡಿಸ್ಬಿಟ್ರು. ಆವಾಗ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ, ಪ್ರಾಣ. ನಾನು ದೊಡ್ಡವನಲ್ಲಿ ಡ್ಯಾನ್ಸರ್ ಆಗಬೇಕು ಅಂತಲೇ ಆ್ಯಂಬಿಷನ್ ಇಟ್ಕೊಂಡಿದ್ದೆ. ಅಷ್ಟು ಚೆನ್ನಾಗಿ ಮಾಡ್ತಿದ್ದೆ ಡ್ಯಾನ್ಸ್ನ ನಾನು. ಅದನ್ನು ಬಿಡಿಸ್ತಾಳು ನನಗೆ ಬೇಜಾರಾಗಿರಲಿಲ್ಲ. ಅಬಾಕಸ್ ಬಿಡ್ಸಾಗ ಹತ್ಬಿಡ್ತೀನಿ ನಾನು. ಮತ್ತೆ ನಾನು ಸೇರ್ಕೋತಾ ಇದ್ದೀನಿ, ಅಬಾಕಸ್ಗೆ ಸೇರ್ಕೋತೀನಿ. ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋಸಲ್ಲೂ ಹೇಳಿದ್ದೀನಿ ಇದ್ರ ಬಗ್ಗೆ ತುಂಬ. ಅಂದರೆ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಇದೊಂದು ಬರಬೇಕು ನನ್ನ ಟಾಪಿಕ್ಕು ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಬಾಯ್. ಹಂಗೆ ನಮ್ಮ ಅಮ್ಮನ ತೋರಿಸ್ತೀನಿ, ಬನ್ನಿ ಅಮ್ಮ. ಹಾಯ್ ಮಾಡು. ಅಯ್ಯೋ ನೀನು ಏನಲ್ಲಿ ಮುಳುಗೋಗಿರವೆ, ಇಲ್ಲಿ ತೋರಿಸಿ ನಾನು ಗಾಯ್ಸ್ ಕಾಯ್ ಮಾಡು. ಇಲ್ಲಿ ನಮ್ಮ ಅಜ್ಜಿ ನಾಳೆ ತೋರಿಸಿದ್ದೀನಿ, ಇನ್ನೊಂದ್ಸರಿ ತೋರಿಸ್ಕೊಂಡ್ಬಿಡ್ತೀನಿ. ಹಾಯ್ ಮಾಡವ. ಅವತ್ತು ಅದೇ ಬಟ್ಟೆ ಹಾಕೊಂಡಿದ್ದೆ, ಇವತ್ತು ತಿರ್ಗಾ ಸ್ನಾನ ಮಾಡ್ಬಿಟ್ಟು ಅದೇ ಬಟ್ಟೆ ಹಾಕೊಂಡಿದ್ದಿ. ನನ್ನ ತಂಗಿ ನೋಡಿ ಗೊರಕೆ ಹೊಡಿತಾವ್ರೆ, ನನ್ನ ಮುದ್ದು ಚಿನ್ನ ತಂಗಿ. ನಮ್ಮ ಮನೆ ತೋರಿಸ್ತೀನಿ ಬನ್ನಿ. ಹಂಗೆ ಇದೇ ವಟಾರ ನಾವಿರೋದು. ಹೆಂಗೆ ಸ್ಟ್ರೈಟ್ ಬಂದರೆ ಕೊನೆ ಮನೆಯೇ ನಮ್ಮದು. ಆಲ್ಮೋಸ್ಟ್ 2 ಅವರಿಂದ ಕರೆಂಟ್ ಓಡ್ತಾನೆ ಇದೆ. ನಿಮ್ಮ ಜೊತೆ ಮಾತಾಡ್ಬಿಟ್ಟು ಆಟ ಆಡೋಕ್ಕೆ ಹೋಗಿದ್ದೆ, ಫೋನ್ ನನ್ನ ತಂಗಿ ಇಸ್ಕೊಂಬಿಟ್ಲು ಅಂತ. ಅವಾಗ ಆನ್ ಮಾಡಿದ್ದು, ತಿರ್ಗಾ ಇಸ್ಕೊಂಬತ್ತೀನಿ ಮೊಬೈಲ್ನ ನಿಮ್ಮ ಜೊತೆ ಮಾತಾಡೋಣ ಅಂದ್ಕೊಂಡೆ. ಅವಾಗ ಆನ್ ಮಾಡಿದ್ದು, ಇಷ್ಟೊತ್ತಾದರೂ ಆಫೇ ಯಾರೂ ಮಾಡಿಲ್ಲ. ಆಫ್ನ ಓಡ್ತಾನೇ ಇದೆ. ಆ್ಯಂಡ್ ಹಾಗೆ ನಾನು ಡ್ಯಾನ್ಸಲ್ಲಿ ಗೆದ್ದಿರೋ ಕೆಲವು ಅವಾರ್ಡ್ಸ್ ಕೇಳಿದ್ರಿ. ಸ್ವಲ್ಪ ಈ ಶೋಕೇಶಲ್ಲಿ ಮಡಗಿದ್ದೀವಿ, ಮಿಕ್ಕಿದೆಲ್ಲ ಸಜ್ಜಾ ಮೇಲಿದೆ, ಅದೆಲ್ಲ ಆಮೇಲೆ ತೋರಿಸ್ತೀವಿ. ಓಕೆ, ಇದು ನಾನು ಸ್ಕೂಲಲ್ಲಿ ಗೆದ್ದಿರೋದು. ಡುಮ್ ಇದು ನಾನು ಡ್ಯಾನ್ಸಲ್ಲಿ ಗೆದ್ದಿರೋದು. ಡುಮ್ ಇದೂ ಡ್ಯಾನ್ಸಲ್ಲಿ ಗೆದ್ದಿರೋದು. ಡುಮ್ ಆಮೇಲೆ ಇದೊಂದು ನನ್ನ ಫೇವ್ರೆಟ್ ಗಣೇಶ, ಅದನ್ನೂ ಡ್ಯಾನ್ಸಲ್ಲೇ ಗೆದ್ದಿದ್ದೀನಿ. ಇದು ನನ್ನ ತಂಗಿ ಗ್ರ್ಯಾಜುಯೇಟೆಡ್ ಸರ್ಟಿಫಿಕೇಟ್ ಇಷ್ಟಿದೆ. ಅಲ್ಲಿ ಸಜ್ಜಾ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಇನ್ನೂ ಎಷ್ಟೊಂದು ಸರ್ಟಿಫಿಕೇಟ್ಸ್ ಎಲ್ಲ ಇದೆ, ಮೆಡಲ್ ಎಲ್ಲ ಇದೆ. ಅದನ್ನು ತೆಗಿಯೋಕ್ಕೆ ಬಿಡಲ್ಲ, ಬೈತಾರೆ ಅಂತ ಕಳ್ದಾಕೊಂಡ್ಬಿಡ್ತೀರ ಅಂತ. ಶೋಕೇಸಲ್ಲಿ ಸ್ವಲ್ಪ ಇಡ್ತಾರೆ ಅಷ್ಟೇ, ಮೀನ್ಸ್ ಕವರ್ ಮಾಡೋಕ್ಕೋಸ್ಕರ ಇಟ್ಟಿರ್ತೀವಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಕವರ್ ಮಾಡಬೇಕಲ್ವ, ಶೋಕೇಸ್ ಖಾಲಿ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಷ್ಟೊಂದು. ಆ್ಯಂಡ್ ನಾವು ಮನೆ ಕಟ್ಸ್ತಾ ಇದ್ದೀವಿ ಗೊಳ್ಳಹಳ್ಳಿ ನೈಸ್ ರೋಡ್ ಪಕ್ಕನೇ ಅಂತ ಹೇಳಿದ್ದೆ. ಹೌದು, ಅಲ್ಲಿ ಮನೆ ಕಟ್ಸ್ತಾ ಇರೋ ಕಡೆ ಮನೆನೂ ಒಂದು ದಿನ ತೋರಿಸ್ತೀನಿ. ಆಲ್ಮೋಸ್ಟ್ ಈ ನವೆಂಬರ್ ಅಷ್ಟರಲ್ಲೆಲ್ಲ ಆಗೋಗ್ಬಿಡುತ್ತೆ ಗ್ರೂಪ್ ರೇಷ ದಿನವೂ ನಾನು ಲಾಗ್ ಮಾಡೋದು ಮರೆಯಲ್ಲ. ನಮ್ಮ ಫ್ಯಾಮಿಲಿ ಜೊತೆನೇ ರೀಲ್ಸ್ ಮಾಡಿ ಲಾಗ್ ಮಾಡಿ ನಿಮಗೆ ಕಳಿಸ್ತೀನಿ. ಓಕೆ, ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಭೇಟಿಯಾಗೋಣ ಅಂತ ಹೇಳ್ತಾ ಬಾಯ್ ಅಂತ ಹೇಳೋಕ್ಕಾಗಲ್ಲ, ಇನ್ನೂ ಸ್ವಲ್ಪ ಮಾತಾಡೋದಿದೆ. 1 ನಿಮಿಷ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಒಂದು ಟ್ವಿಸ್ಟ್ ಇಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಇಟ್ಟಿದ್ದೀನಿ ನೋಡಿ. ಡ್ಯಾನ್ಸ್ ಆಗಲ್ಲ, 1 ನಿಮಿಷ 2 ನಿಮಿಷದಲ್ಲಿ ಸಾಂಗ್ ಆಗಲ್ವಾ? ಆಗುತ್ತೆ. ಈಗ ಮೊದಲನೇ ಸಾಂಗು ನಾನು ನಿಮಗೆ ಹೇಳೋದು RCBದು, ನಾವೇ ಸ್ವಂತವಾಗಿ ಮಾಡಿರೋವಂಥ ಸಾಂಗು. ಈಗ ಇತ್ತೀಚೆಗೆ ಟ್ರೆಂಡ್ ಆಗಿದೆಯಲ್ಲ, ಮಸ್ತು ಈಗ ಮಸ್ತು ಬಾ ಮಚ್ಚ ನೋಡೋಣ, RCB ಮ್ಯಾಚನ್ನು ಬಾ ಮಗ ನೋಡೋಣ. ಅದಂತೂ ಅಲ್ಲ, ಅದೆಲ್ಲ ಅವ್ರು ಮಾಡಿರೋದು. ನಾನೇ ಬೇರೆದು ಮಾಡಿದ್ದೀನಿ, ನಾನು ಬೇರೆಯೇ ತೋರಿಸ್ತೀನಿ. ಆ್ಯಕ್ಚುಲಿ ನಾನೊಬ್ಬ ಒಳ್ಳೆ ಡ್ಯಾನ್ಸರ್ ಅನ್ನೋದು ಬಿಟ್ಟರೆ ಸ್ಕೂಲಲ್ಲಿ ನಾನೊಬ್ಬ ಒಳ್ಳೆ ಸಾಂಗ್ ರೈಟರ್ ಅಂತ ಹೇಳ್ಬೋದು. ಸುಮ್ಮನೆ ಈಗ ಯಾವುದೋ ಒಂದು ಸಾಂಗ್ನ ಮಾಡಿಬಿಟ್ಟಿರ್ತಾರೆ, ಅದಕ್ಕೆ ಈಗ ಕರಾಬು ಸಾಂಗು ಅದನ್ನೇ ಕಬಾಬು ಮಾಡಿಬಿಟ್ಟೆ.
ಈಗ RCB ಸಾಂಗು ಅಂದರ್ ಬಾರ್ ಆ ಸಾಂಗ್ನ RCB ಸಾಂಗ್ ಮಾಡಿದ್ದೀನಿ. ವೆರಿ ವೆರಿ ಡಿಫ್ರೆಂಟ್ ಇರುತ್ತೆ. ಬಟ್ ಈಗ ಮ್ಯೂಸಿಕ್ ಬರುತ್ತಲ್ವ ಅದು ಮಾತ್ರ ಸೇಮ್ ಇರೋದು ಅಷ್ಟೇ. ಆಮೇಲೆ ದುಡ್ಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಅದು ಉಪೇಂದ್ರ ಅವ್ರ ಸಾಂಗಿಗೆ ಅದನ್ನು ಸಿಂಕ್ ಮಾಡಿದ್ದೀನಿ. ಆಮೇಲೆ RX ಫ್ಯಾನ್ಸ್ ತುಂಬ ಜನ ಇದ್ದೀರಾ. ನಾನು ಒಬ್ಬ RX ಫ್ಯಾನೇ. ನನ್ನ ಡ್ರೀಮ್ ಬೈಕ್ ಆಲ್ಸೋ RX. ತೊಗೊಳ್ತೀನಿ, ತೊಗೊಂಡು ತೋರಿಸ್ತೀನಿ ನಿಮಗೆ ಶೀಘ್ರದಲ್ಲೇ. ಮೀನ್ಸ್ RX ಟೈಪ್ ಅದು. ಚಿಲ್ಡ್ರನ್ಸ್ಗೆ ಅಂತ ಬಿಟ್ಟಿದ್ದಾರಲ್ವ, ಅದು ಮುಂದಿನ ವರ್ಷ ಅದನ್ನು ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ತೊಗೊಳ್ತೀನಿ. ನಿಮ್ಮ ಲೈಕ್ ಸಬ್ಸ್ಕ್ರೈಬ್ ಎಷ್ಟು ಮಾಡ್ತೀರೋ ಅಷ್ಟು ನಾನು ಚೆನ್ನಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಏನಂತ ಕೇಳ್ತಾರೆ. ಅಭಿಮಾನಿಗಳು ಏನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅಭಿಮಾನಿಗಳೇ ದೇವರು ಅನ್ನೋದು ನನಗೆ ಈಗ ರೀಸೆಂಟಾಗಿ ಒಂದು 2-3 ತಿಂಗಳಲ್ಲಿ ಗೊತ್ತಾಯಿತು. ಅದು ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಇದ್ದಾರೆ, ರಕ್ಷಿತಕ್ಕ ಅಂತ, ಅವರಿಂದ ಗೊತ್ತಾಯಿತು ಏನಕ್ಕೆ ಅಭಿಮಾನಿಗಳನ್ನೇ ನಮ್ಮನೆ ದೇವರು ಅಂತಾರೆ ಅಂತ. ನಿಮ್ಮಂಥವ್ರಿಲ್ಲ ಅಂದರೆ ನಮ್ಮಂಥವ್ರು ಇಷ್ಟೊಂದು ಫೇಮಸ್ ಆಗೋದು ಹೆಂಗೆ ಆಗ್ತೀವಿ ಅಲ್ವಾ. ಎಷ್ಟೋ ಜನ ಬಿಗ್ ಬಾಸ್ಗೆ ಹೋಗ್ತಾರೆ ಬರ್ತಾರೆ, ನಿಮ್ಮಂಥವ್ರಿಂದನೇ ಅಲ್ವಾ ಹೋಗೋದು ಬರೋದು ಎಲ್ಲ. ನೀವಿಲ್ಲ ಅಂದರೆ ಹೆಂಗೆ ಹೋಗ್ತಾರೆ ಹೆಂಗೆ ಬರ್ತಾರೆ ಅವ್ರು ಬಿಗ್ ಬಾಸ್ ಹಿಂಗೆ. ಆ್ಯಂಡ್ ಇವತ್ತು ಚಿಕ್ಕಣ್ಣ ಸ್ಟೈಲಲ್ಲಿ ಒಂದು ಬಿಡ್ತೀನಿ ಅಂದಿದೆ, ಪಕ್ಕ ಬಿಡ್ತೀನಿ ಅಂದಿದೆ. ಬಿಡ್ತೀನಿ ಇವತ್ತೇ. ಬೇಕಾದ್ರೆ ಡ್ರೆಸ್ ನೋಡ್ಕೊಳ್ರಪ್ಪ, ಇದೇ ಡ್ರೆಸ್ಸಲ್ಲೇ ಬಿಡ್ತೀನಿ ಬೇಕಾದ್ರೆ. ಇವತ್ತು ಅನ್ನೋದು ನಾನು ಇದೊಂದು ತೋರಿಸ್ಬೋದು, ಇನ್ನೇನು ತೋರಿಸ್ತೀನಿ ನಾನು. ಡೇಟ್ ತೋರಿಸೋಣ ಅಂದರೆ ಬೇರೆ ಮೊಬೈಲ್ ಬೇಕು. ನಮ್ಮ ಅಮ್ಮನ ಮೊಬೈಲ್ ಮುಟ್ಬಿಟ್ರೆ ನಮ್ಮಮ್ಮ ಅಷ್ಟೇ ನನ್ನ ಸಾಯಿಸ್ಬಿಡ್ತಾರೆ. ಸೊ ನಾನು ನಮ್ಮ ಅಜ್ಜಿ ಮೊಬೈಲಲ್ಲೇ ಅವಾಗಲೂ ಲಾಗ್ ಮಾಡೋಕ್ಕೆ ಯೂಸ್ ಮಾಡೋದು. ವೀಡಿಯೋ ಮಾತ್ರ ಈ ಮೊಬೈಲಲ್ಲಿ ಮಾಡ್ತೀನಿ. ಅಂದರೆ ಚಾನಲೆಲ್ಲ ನಮ್ಮ ಅಮ್ಮನ ಮೊಬೈಲಲ್ಲೇ ಅಲ್ಲವ ಇರೋದು. ಅಂದರೆ ಇವಾಗ ನೀವೇನು ನೋಡ್ತಾ ಇದ್ದೀರಾ ಅದು ನಮ್ಮ ಅಮ್ಮನ ಮೊಬೈಲಲ್ಲಿ ಅಪ್ಲೋಡ್ ಮಾಡಿರೋದು ನೀವು ನೋಡ್ತಾ ಇರೋದು. ಈಗ ನಾನು ಆ್ಯಕ್ಚುಲಿ ಈ ವಿಡಿಯೋನ ಮಾಡಿರೋದು ನಮ್ಮ ಅಜ್ಜಿ ಮೊಬೈಲಲ್ಲಿ ಅಲ್ವಾ. ಇವಾಗ ನೀವು ಯಾವತ್ತೋ ನೋಡ್ತೀರ, ನಾನು ಇವತ್ತು ಮಾಡಿದ್ದೀನಿ. ಇವತ್ತು ಅಂದರೆ ಡೇಟ್ ಒಂದು ನಿಮಿಷ ಕ್ಯಾಲೆಂಡ್ರಲ್ಲಿ ನೋಡೋಣ. ಡೇಟ್ ಜುಲೈ 20 2026 ಮಾಡಿದ್ದೀನಿ ಈ ವಿಡಿಯೋನ. ಬೇಕಾದ್ರೆ ನೋಡ್ಬೋದು, ಕ್ಯಾಲೆಂಡ್ರಲ್ಲೇ ಇದೆ. ಜುಲೈ 20 ಅಂತ ಇಲ್ಲಿದೆ. ಡೇ ಬಂದ್ಬಿಟ್ಟು ವೆಡ್ನೆಸ್ಡೇ ಜುಲೈ ನೋಡ್ಬೋದು. ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ತೋರಿಸೋದು, ಯಾಕಂದರೆ ಆಲ್ಮೋಸ್ಟ್ ಇದು ಎಷ್ಟು 100 ವರ್ಷ ಆದರೂ ಇದಿರುತ್ತಲ್ವ, ಅದಕ್ಕೆ ಏನು 100 ವರ್ಷದವರೆಗೂ ಡೇಟ್ ಆಫ್ ಬರ್ತ್ನ ನಾವೇನು ಪೇಂಟ್ ಮಾಡಿಟ್ಕೊಳಕ್ಕಾಗುತ್ತಾ. ಅದಕ್ಕೋಸ್ಕರ ಲೈಟ್ ಫ್ಲ್ಯಾಶ್ ಆಗ್ತಿದೆ ಅಲ್ವಾ, ಅದೇನು ಆರ್ಟಿಫಿಷಿಯಲ್ ಏನಲ್ಲ, ಬಲ್ಪು ಮೇಲ್ಗಡೆ ಬಲ್ಪ್ ಇದೆ, ಅದ್ರದ್ದು ನನ್ನ ಮಕ್ಕದ ಮೇಲೆ ಬೀಳ್ತಾಯಿದೆ ಅಷ್ಟೇ. ಇಲ್ಲಿ ಕಾಣಿಸೋಷ್ಟು ಬೆಳಗ್ಗೆ ನಾನಿಲ್ಲ, ಇನ್ನೂ ಸ್ವಲ್ಪ ಡಲ್ಲೇ, ಇನ್ನೊಂದು ಸ್ವಲ್ಪ ಕರಗಿದ್ದೀನಿ. ನ್ಯಾಚುರಲ್ ಆಗಿರಬೇಕಲ್ಲ, ನನಗೆ ನ್ಯಾಚುರಲ್ ಅಂದರೆ ಇಷ್ಟ. ಕ್ರೀಮು ಪೌಡ್ರ್ ಏನೋ ಹಾಕ್ಕೊಂಡು ನಾವು ರೀಲ್ಸ್ ಮಾಡಲ್ಲಪ್ಪ, ನಾವು ನಾರ್ಮಲಾಗೆ ರೀಲ್ಸ್ ಮಾಡ್ತೀವಿ. ಕ್ರೀಮು ಪೌಡ್ರೆಲ್ಲ ನಮಗೆ ಅಭ್ಯಾಸನೇ ಇಲ್ಲ. ನಮ್ಮಮ್ಮ ಹಾಕು ಅಂತಾರೆ, ಬಟ್ ಐ ಡೋಂಟ್ ಲೈಕ್ ಇಟ್. ಅಂದರೆ ಪೌಡ್ರ್ ಹಾಕ್ಕೊಡ್ತೀನಿ, ಪೌಡ್ರ್ ಯಾವಾಗಲೂ ಒಂದ್ಸಲಿ. ಅಂದರೆ ಏನೋ ಒಂಥರ ನನಗೆ ಸ್ನಾನ ಮಾಡಿದ ತಕ್ಷಣ ದೇವ್ರ ಹತ್ರ ಹೋಗ್ಬಿಟ್ಟು ಕೈ ಮುಗ್ಕೊಂಬಂದ್ಬಿಡ್ತೀನಿ. ಕೈ ಮುಗ್ದಾದ್ಮೇಲೆ ನನಗೆ ಏನಪ್ಪ ಇವತ್ತು ರೆಡಿ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನಿಸಿದ್ರೆ ಇಷ್ಟು ಪೌಡ್ರ್ ಹಾಕತ್ತೀನಿ. ನನಗಿಷ್ಟವಾದ ಬಟ್ಟೆ ರೆಡ್, ವೈಟ್, ಬ್ಲ್ಯಾಕ್ ಅವತ್ತು ಈ ಥರ ಹಾಕೋಬೇಕು ಅಂತೇಳಿ ಆ ಥರ ಬಟ್ಟೆ, ಅದಕ್ಕೆ ತಕ್ಕನಾಗ ಸಾಪಲಿ ಅಷ್ಟೇ, ಮುಗೀತು ನಂದು. ಕ್ರೀಮ್ ಹಾಕ್ಕೊಂಡ್ರೆ ನನಗೊಂದು ವೀಕ್ನೆಸ್ ಇದೆ, ಬೆವರೋದು. ಯಾವಾಗಲೂ ಬೆವರ್ತಾ ಇರ್ತೀನಿ. ಈ ಆಯಿಲ್ ಐಟಮ್ ತಿಂದ್ಬಿಟ್ರಂತೂ ಬೆವ್ರು ನಿಲ್ಲೋದೇ ಇಲ್ಲ ನನಗೆ. ಕೈ ಬೆವರುತ್ತೆ, ಬರೆಯೋಕ್ಕಾಗಲ್ಲ. ಸೊ ನಾನು ಆ್ಯಕ್ಚುಲಿ ಕ್ರೀಮ್ನ ತುಂಬ ಅವಾಯ್ಡ್ ಮಾಡ್ತೀನಿ. ಯಾವಾಗಲೂ ಒಂದ್ಸಲಿ ಮಾತ್ರ ಸನ್ಸ್ಕ್ರೀನ್ ಹಾಕೊಳ್ಳೋದು, ಯಾವಾಗಲೂ ಒಂದ್ಸಲಿ. ಆ್ಯಕ್ಚುಲಿ ಕರ್ಗಿದ್ರೇ ಚೆನ್ನಾಗಿ ಕಾಣಿಸೋದು, ಬೆಳಗಿದ್ರೇ ಚೆನ್ನಾಗಿ ಕಾಣಿಸೋದು. ನನಗೆ ಕರ್ಗಿದ್ದು ಇದು ಬೆಳಗಾದರೆ ನಾನು ಚೆನ್ನಾಗಿ ಕಾಣಿಸಲ್ಲ ಅನಿಸ್ಬಿಡ್ತೀನಿ. ಕರ್ಗೆ ಇರಬೇಕಂತ ನನ್ನ ಆಸೆ. ಐ ವಾಂಟ್ ಟು ಬಿ ಬ್ಲ್ಯಾಕ್. ಆ್ಯಂಡ್ ಇವತ್ತು ನನ್ನ ಫ್ರೆಂಡ್ಸ್ನ ತೋರಿಸ್ತೀನಿ ಅಂದಿದೆ. ಇನ್ನು 2 ಅವರ್ ಬರ್ತಾರೆ, ಬಂದಿದ್ದ ತಕ್ಷಣ ತೋರಿಸ್ತೀನಿ. ಇನ್ನು 2 ಅವರಲ್ಲೇ ಆ ವೀಡಿಯೋನೂ ಬಿಡ್ತೀನಿ. ಲೆಕ್ಕ ಹಾಕ್ಕೊಳ್ರಿ, ಇನ್ನು 2 ಅವರ್ ಬಿಟ್ಬಿಟ್ಟಿರ್ತೀನಿ. ಅಂದರೆ ನೀವೇ ಯಾವತ್ತೋ ನೋಡ್ತಾಯಿದ್ರೆ, ಆದರೆ ನಾನು ವೀಡಿಯೋ ಮಾಡಿ ಇವಾಗ ಅಪ್ಲೋಡ್ ಮಾಡ್ತೀನಲ್ವ, ಈ ವಿಡಿಯೋ ಮುಗಿದಿದ ತಕ್ಷಣ ಅಪ್ಲೋಡ್ ಮಾಡಿ 2 ಅವರ್ ಆಗಿದ ತಕ್ಷಣ ಆ ವಿಡಿಯೋ ಮಾಡ್ತೀನಿ ನಾನು. ಇದಂತೂ ಪಕ್ಕ ಮಾತು. ಬಟ್ಟೆ ನೋಡ್ಕೊಳ್ಳಿ ಬೇಕಾದ್ರೆ. ನಾನು ಯಾವ ಥರ ಹೇರ್ ಸ್ಟೈಲ್ ಮಾಡಿ ದಿನ ಒಂದೊಂದು ಥರ ಮಾಡ್ಕೊತೀನಿ, ಒಂದಿನ ಒಂದೊಂದು ಥರ.
ಆ್ಯಕ್ಚುಲಿ ಇದೇ ಜಾಸ್ತಿ ಮಾಡೋದು. ಎಷ್ಟೇ ನೋಡ್ಕೊಳ್ಳಿ ಬೇಕಾದ್ರೆ ಕೈಯು ನೋಡ್ಕೊಳ್ಳಿ, ಬೆವರಿದೆ, ಲೈಟಾಗಿ ಬೆವರಿದೆ. ಪ್ಯಾಂಟ್ ನೋಡ್ಕೊಳ್ಳಿ ಪ್ಯಾಂಟು ಇವತ್ತೇ ಮಾಡ್ತೀನಿ ಅಂದಿದ್ದೀನಿ, ಮಾಡೇ ಮಾಡ್ತೀನಿ ಪಕ್ಕ. ಆದರೆ ಮನೇಲಿ ಮಾಡಲ್ಲ, ರೋಡಲ್ಲಿ. ಅಂದರೆ ಜನಗಳಿಗೂ ನಾವು ಗೊತ್ತಾಗಬೇಕಲ್ವಪ್ಪ, ಇವ್ರು ಇಲ್ಲೇ ಅವರೇ, ಇವರೇ ಲಾಗ್ ಮಾಡೋದು, ನಾವು ಯಾರೋ ಅಂದ್ಕೊಂಬಿಟ್ಟಿದ್ವಿ ಅಂತ ಅಂದ್ಕೊಂಬಿಟ್ರೆ. ಆ್ಯಕ್ಚುಲಿ ನಮ್ಮ ರೋಡಲ್ಲಿ ಯಾರಿಗೂ ನನಗೆ ಗೊತ್ತೇ ಇಲ್ಲ. ಬಿಕಾಸ್ ನಾನು ಜಾಸ್ತಿ ವೀಡಿಯೋಸೇ ಅಪ್ಲೋಡ್ ಮಾಡಿಲ್ಲ. ಇನ್ನು ನನ್ನ 3ನೇ ವೀಡಿಯೋ ಹೆಂಗೆ ಗೊತ್ತಾಯ್ತೀನಿ ಸರ್? ನಾನು ಮಾತಾಡ್ತಿರೋದು ನೋಡಿದ್ರೆ ಏನೋ ಒಂದು 20-30 ವೀಡಿಯೋ ಮಾಡಿಬಿಟ್ಟವನೇ, ಅದಕ್ಕೆ ಈ ಥರ ಮಾತಾಡ್ತವನೆ ಅನ್ನೋ ಥರ ಮಾತಾಡ್ತೀನಿ. ಮಾಡಿರೋದೇ 3 ವೀಡಿಯೋ ಅಲ್ವಾ? ನಿಮ್ಗೇನು ಗೊತ್ತು? ಹಾಕಿ ಚೇತನ್ ವೀಡಿಯೋ ಅಂತ ಏನೋ ಒಂದು ನನ್ನ ಐಡಿ ಗೊತ್ತಲ್ವ, ನನ್ನ ಐಡಿ ಹಾಕಿ ಚೇತನ್ ವೀಡಿಯೋಸ್ ಅಂತ ಹಾಕಿದ್ರೆ ನನ್ನ ವೀಡಿಯೋಸ್ ಬರುತ್ತೆ. ಬಿಕಾಸ್ ಆಲ್ಮೋಸ್ಟ್ ಯೂಟ್ಯೂಬರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಚೇತನನ್ನು ಹೆಸರು ಇಟ್ಕೊಂಡಿರೋ ಯಾರೂ ಇಲ್ಲ, ನಾನು ಒಬ್ಬನೇ. ಓಕೆ, ಬಾಯ್.